ಖಾಮಿನಿ ಅವರು ಶತ್ರುಗಳಿಗೆ ಹೆದರಿ ಓಡಿ ಹೋಗುವ ಅಥವಾ ಬಂಕರ್ಗಳಲ್ಲಿ ಅಡಗಿಕೊಳ್ಳುವ ನಾಯಕರಾಗಿರಲಿಲ್ಲ. ತಮ್ಮ ದೇಶದ ಸಾರ್ವಭೌಮತ್ವ ಮತ್ತು ಸ್ವಾಭಿಮಾನಕ್ಕಾಗಿ ಕೊನೆಯ ಕ್ಷಣದವರೆಗೂ ಮುಂಚೂಣಿಯಲ್ಲಿ ನಿಂತು ಹೋರಾಡಿದ ಧೀರ ನಾಯಕ. ಇರಾನನ್ನು ಅಮೆರಿಕ ಅಥವಾ ಇಸ್ರೇಲ್ನಂತಹ ದೇಶಗಳ ಜೊತೆ ರಾಜಿ ಆಗದಂತೆ ಸ್ವತಂತ್ರವಾಗಿ ಮುನ್ನಡೆಸಿದ್ದೇ ಅವರ ದೊಡ್ಡ ಸಾಧನೆ. 86ನೇ ವಯಸ್ಸಿನಲ್ಲೂ ಅವರು ಅಧಿಕಾರಕ್ಕಿಂತ ದೇಶದ ಸಿದ್ಧಾಂತಕ್ಕೆ ಹೆಚ್ಚಿನ ಒತ್ತನ್ನು ನೀಡಿದವರು. ಇರಾನ್ನ ರಕ್ಷಣಾ ವ್ಯವಸ್ಥೆಯ ಶಿಲ್ಪಿಯಾಗಿದ್ದ ಅವರು ಒಂದು ಸಾಮಾನ್ಯ ನಾಯಕನಂತೆ ಬದುಕುವ ಬದಲು ಹುತಾತ್ಮರಾಗಿ ಸಾಯುವುದೇ ಗೌರವ ಎಂದು ಭಾವಿಸಿದ್ದವರು ಆಯತುಲ್ಲಾ ಅಲಿ ಖಾಮಿನಿ. ಅವರ ನಿರ್ಗಮನವು ಇರಾನ್ನ ಜನರಿಗೆ ಭಾರೀ ಆಘಾತವನ್ನು ನೀಡಿದ್ರೂ ಅವರ ಬೋಧನೆಗಳು ಮತ್ತು ಧೈರ್ಯವು ಮುಂದಿನ ಪೀಳಿಗೆಗೆ ಸ್ಫೂರ್ತಿಯಾಗಿಯೇ ಉಳಿಯುತ್ತೆ. ಒಟ್ಟಾರೆಯಾಗಿ ಖಾಮಿನಿ ಅವರ ನಿರ್ಭೀತ ವ್ಯಕ್ತಿತ್ವ ಮತ್ತು ಅವರ ಹೋರಾಟದ ಹಾದಿ ಒಂದು ಗೌರವಪೂರ್ವಕ ಅಂತಲೇ ಹೇಳಬಹುದು. ಅವರು ಮನಸ್ಸು ಮಾಡಿದ್ರೆ ಏನಾದರೂ ಒಪ್ಪಂದವನ್ನ ಮಾಡಿಕೊಂಡು ಸುರಕ್ಷಿತವಾಗಿರಬಹುದು. ಆದರೆ ಸ್ವಾತಂತ್ರ್ಯ ಮತ್ತು ಸಾರ್ವಭೌಮತ್ವವನ್ನು ಕಾಪಾಡಿಕೊಳ್ಳಲು ಜೀವವನ್ನೇ ಪಣಕ್ಕಿಟ್ಟ ಇಂಥ ನಾಯಕನೊಬ್ಬನು ಆಧುನಿಕ ಇತಿಹಾಸದಲ್ಲಿ ಅಪರೂಪ ಎಂದು ಚರ್ಚೆಯ ವಿಷಯವಾಗಿದೆ. ಇಂದು ಜಗತ್ತು ಓರ್ವ ಮಹಾನಾಯಕನ ನಿರ್ಗಮನಕ್ಕೆ ಸಾಕ್ಷಿಯಾಗಿದೆ. ಒಂದು ಕೈಯಿಲ್ಲದ 86 ವರ್ಷದ ವೃದ್ಧ ನಾಯಕನೊಬ್ಬ ಹೀಗೆ ಸಾಮ್ರಾಜ್ಯಶಾಹಿ ಶಕ್ತಿಗಳಿಗೆ ಸವಾಲು ಹಾಕಿ ತನ್ನ ಸೀಮಿತ ಶಕ್ತಿಯೊಂದಿಗೆ ಅವರೆದುರು ಕೊನೆಯವರೆಗೂ ಹೋರಾಡಿ ಸಾವನ್ನ ಸ್ವೀಕರಿಸಿರುವುದು ಇಡೀ ಜಗತ್ತಿನಲ್ಲಿ ಚರ್ಚೆಯ ವಿಷಯವಾಗಿದೆ. ಅಮೆರಿಕಾದಂತಹ ದೊಡ್ಡ ಶಕ್ತಿಗಳಿಗೆ ಸವಾಲೊಡ್ಡಿದ ಜಗತ್ತಿನ ಅತ್ಯಂತ ಪ್ರಭಾವಿ ನಾಯಕರಲ್ಲಿ ಅವರು ಒಬ್ಬರು. ಕೊನೆಯ ಉಸಿರು ಇರುವವರೆಗೂ ಅವರು ಹೋರಾಡಿ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಅಲ್ಲ, ಬದಲಾಗಿ ತಮ್ಮ ಸಿದ್ಧಾಂತದ ಮತ್ತು ದೇಶದ ಸ್ವಾಭಿಮಾನಕ್ಕಾಗಿ. ಖಾಮಿನಿ ಅವರ ಜೀವನ ತ್ಯಾಗದ ದ್ಯೋತಕವಾಗಿದೆ. ಅವರು 1977ರ ಕ್ರಾಂತಿಯ ಮುಂಚೂಣಿಯಾಗಿದ್ದರು. ಇರಾಕ್ ಇರಾನ್ ನಡುವಿನ ಭೀಕರ ಯುದ್ಧವನ್ನು ಕಂಡವರು. ಆ ಕಠಿಣ ದಿನಗಳಲ್ಲಿ ಅಧ್ಯಕ್ಷರಾಗಿ ದೇಶವನ್ನು ಮುನ್ನಡೆಸುವ ಮೂಲಕ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದವರು. ಅವರು ಅಧಿಕಾರವನ್ನು ಯಾರಿಂದಲೂ ಉಡುಗೊರೆಯಾಗಿ ಪಡೆಯಲಿಲ್ಲ, ಬದಲಾಗಿ ದಶಕಗಳ ಕಾಲ ಹೋರಾಟದ ಮೂಲಕ ಗಳಿಸಿದವರು. ಶತ್ರುಗಳಿಗೆ ಖಾಮಿನಿ ಅವರು ಕೇವಲ ಒಬ್ಬ ಮೌಲ್ವಿಯಾಗಿ ಕಾಣ್ತಿರಲಿಲ್ಲ, ಬದಲಾಗಿ ಅವರು ದೊಡ್ಡ ವ್ಯವಸ್ಥೆಯ ಶಕ್ತಿಯಾಗಿ ಇದ್ದವರು. ಅವರು ಇರಾನನ್ನು ಪರಾವಲಂಬಿ ದೇಶದಿಂದ ಪ್ರಾದೇಶಿಕ ಶಕ್ತಿಯಾಗಿ ಬದಲಿಸಿದ್ರು. ವಿಶ್ವದ ಯಾವುದೇ ದೊಡ್ಡ ಶಕ್ತಿ ಇರಾನನ್ನು ಕಡೆಗಣಿಸಲು ಸಾಧ್ಯವಾಗದಂತೆ ದೇಶವನ್ನು ಸಜ್ಜುಗೊಳಿಸಿದ್ರು. ಅವರ ನಾಯಕತ್ವದಲ್ಲಿ ಇರಾನ್ ನಾವು ಯಾರಿಗೂ ತಲೆಬಾಗುವುದಿಲ್ಲ ಎನ್ನುವ ಸಂದೇಶವನ್ನು ಜಗತ್ತಿಗೆ ಸಾರಿದ್ರು. ಅವರು ಭಾಷಣದಲ್ಲಿ ಮಾತ್ರ ತ್ಯಾಗದ ಬಗ್ಗೆ ಮಾತಾಡಲಿಲ್ಲ, ಬದಲಾಗಿ ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡ್ರು. ಈ ದಾಳಿಯಲ್ಲಿ ಅವರು ತಮ್ಮ ಮಗಳು, ಅಳಿಯ ಹಾಗೂ ಮೊಮ್ಮಕ್ಕಳನ್ನು ಕಳೆದುಕೊಂಡ್ರು ಧೃತಿಗೆಡಲಿಲ್ಲ. ಅವರು ಬೋಧಿಸಿದ ಧೈರ್ಯವನ್ನು ತಮ್ಮ ಸಾವಿನ ಮೂಲಕ ಜಗತ್ತಿಗೆ ತೋರಿಸಿದ್ರು. ಅವರ ಮಾದರಿ ಇರಾನಿನ ಮುಂದಿನ ಪೀಳಿಗೆಗೆ ಸ್ಫೂರ್ತಿಯಾಗಲಿದೆ. ಶರಣಾಗತಿಗಿಂತ ಗೌರವಯುತ ಸಾವು ಮೇಲು ಎಂದು ಸಾರಿದ ಈ ಅನನ್ಯ ನಾಯಕ ಸದಾ ಕಾಲ ಸ್ಫೂರ್ತಿಯಾಗಿರ್ತಾರೆ. ಓಡಿ ಹೋಗಲಿಲ್ಲ, ಮಣಿಯಲಿಲ್ಲ, ಜನರ ನಡುವೆಯೇ ಇದ್ದು ಹುತಾತ್ಮರಾದ ಖಾಮಿನಿಯವರು